ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಆರಾಮಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಇದು ಗೌರಿ ಗಣೇಶದ ಹಬ್ಬದ ಬ್ಲಾಗ್ ಆಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಇದು ಗೌರಿ ಹಬ್ಬ ಫಸ್ಟ್ ಡೇದು ಬ್ಲಾಗ್ ಆಗಿದೆ. ಇದು ಮಾರ್ನಿಂಗಿಂದನೇ ನಾನು ಸ್ಟಾರ್ಟ್ ಮಾಡಿದ್ದೆ. ನೋಡ್ತಾ ಇದ್ದೀರಲ್ಲ, ಗುರುವಾರ ಆಗಿರೋದ್ರಿಂದ ನಿನ್ನೆನೇ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದ್ದೆ. ಈಗ ಜಸ್ಟ್ ಏನಂದರೆ ಹೂವು ತೆಗೆದ್ಬಿಟ್ಟು ದೀಪ ಹಚ್ಚಬೇಕು ಅಷ್ಟೇ. ಗೌರಿ ಹಬ್ಬದ ಹಿಂದಿನ ದಿನವೇ ನಮ್ಮಣ್ಣ ಬಾಗಿನ ಕಟ್ಟಿ ಕಳಿಸಿದ್ದ. ನಮ್ಮಪ್ಪ ಬಂದು ತೊಗೊಂಬಂದು ಕೊಟ್ಟೋಗಿದ್ರು. ಅದು ನೋಡಿ ಮುಂದೆ ಆ ವಿಡಿಯೋನ ಹಾಗೆ ಕಂಟಿನ್ಯೂ ಆಗುತ್ತೆ. ಫುಲ್ ಎಲ್ಲ ಕೆಲಸ ಆದಮೇಲೆ, ಫುಲ್ ಮನೆಯೆಲ್ಲ ನೀಟ್ ಆದಮೇಲೆ ನಾನು ಪೂಜೆ ಮಾಡೋದು. ಎಲ್ಲ ಅಲ್ಲಲ್ಲೇ ಬಿಟ್ಟು ಅಥವಾ ಈ ಪಾತ್ರೆ ತೊಳಿದಂಗೆ, ಈ ನೆಲ ಒರೆಸ್ದಂಗೆ ಈ ಥರ ಎಲ್ಲ ಮಾಡೋದಕ್ಕೆ ಮನಸ್ಸಾಗಲ್ಲ. ಯಾವಾಗಲೇ ಅಷ್ಟೇ, ದೀಪ ಹಚ್ಬೇಕಿದ್ರೂ ಏನೇ ಅದು ಸಿಂಪಲ್ ಆಗಿರೋ ಪೂಜೆ ಮಾಡಬೇಕಿದ್ರೂ ಅಷ್ಟೇ, ಮನೆಯೆಲ್ಲ ನೀಟಾಗಿದ್ದು ಮನಸ್ಸು ಸಮಾಧಾನವಾಗಿರುತ್ತೆ. ಆವಾಗ ನಾವು ಪೂಜೆ ಮಾಡ್ಕೋಬೋದು. ಎಲ್ಲಂದ್ರಲ್ಲಿ ಎಲ್ಲನೂ ಬಿಟ್ಟು ಪೂಜೆ ಮಾಡೋದಕ್ಕಾಗಲ್ಲ. ಪಾಪುಗೆ ಬೆಳಗ್ಗೆನೇ ಸ್ವಲ್ಪ ರಾಗಿ ಸರಿ ತಿನ್ನಿಸಿದ್ದೆ. ಅವಳು ಮಲ್ಕೊಂಡಿದ್ಲು. ಅವಳಿಗೆ ನೀರು ಕಾಯಕ್ಕಿಟ್ಟಿದ್ದೆ. ಅವಳು ಎದ್ದೊಳ್ತಿದ್ದಂಗೆ ಸ್ನಾನ ಮಾಡಿಸೋಣ ಅಂತ. ನಂದು ಪೂಜೆ ಎಲ್ಲ ಆಯಿತು. ಅಷ್ಟೊತ್ತಿಗೆ ನಮ್ಮ ಮನೆಯವ್ರ ಫ್ರೆಂಡ್ ಯಾರೋ ಬಂದರು. ಹಾಗಾಗಿ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನೋಡ್ತಾ ಇದ್ದೀರಲ್ಲ, ಇವಳು ಅಷ್ಟೊತ್ತಿಗೆ ಎದ್ದಿದ್ಲು. ಪೂಜೆ ಆಗಿತ್ತು ನಂದು. ಇವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಬೇಕಾಗಿತ್ತು. ಹಾಗೆ ನೋಡಿ, ನೆಕ್ಸ್ಟು ನೋಡಿ ನಮ್ಮಣ್ಣ ಫಸ್ಟು ಗೌರಿ ಹಬ್ಬದಲ್ಲಿ ಅಮೌಂಟ್ ಕೊಟ್ಟಿದ್ದ ಅಷ್ಟೇ. ಅಲ್ಲೇ ಇದ್ದೆ, ಅಮ್ಮವ್ರ ಮನೆಯಲ್ಲೇ ಇದ್ದೆ, ಆ ಬಾಣೆತನದಲ್ಲಿದ್ದೆ. ಹಾಗಾಗಿ ಇನ್ನೂ ರೆಡಿ ಆಗೋದಾಗಲಿ ಅದೆಲ್ಲ ಏನೂ ಮಾಡಿರಲಿಲ್ಲ. ಯಾಕಂದರೆ ಇನ್ನೂ ನನ್ನ ಮಗಳಿಗೆ 3 ತಿಂಗಳು ಅಥವಾ 4 ತಿಂಗಳು ಇತ್ತು ಅಷ್ಟೇ ಅನಿಸುತ್ತೆ. ಹಾಗಾಗಿ ಇದು ನೋಡಿ, ಇದು ಇನ್ನೇನು 2ನೇ ವರ್ಷ ಆಗಿರೋದ್ರಿಂದ ನಾನು ನಮ್ಮ ಮನೇಲಿ ಇದ್ದೆ. ಹಾಗಾಗಿ ಈ ವರ್ಷ ನಾವು ಊರಿಗೆ ಹೋಗಬೇಕಾಗಿತ್ತು, ಮನೆ ದೇವ್ರಿಗೆ ಹೋಗಬೇಕಿತ್ತು. ಹಾಗಾಗಿ ನಾವು ಗೌರಿ ಹಬ್ಬಕ್ಕೆ ಅಮ್ಮನ ಮನೆಗೆ ಹೋಗೋಕ್ಕಾಗಿಲ್ಲ. ಹಂಗೂ ಹಿಂಸೆ ಮಾಡಿದ್ರು. ನಮ್ಮ ಅಕ್ಕ ಬಾವ ಆಗಿರ್ಬೋದು, ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ಎಲ್ಲ ಹಿಂಸೆ ಮಾಡಿದ್ರು, ಬಾ ಬಾ ಅಂತ. ನೆಕ್ಸ್ಟ್ ಇನ್ನೇನು ದಸರಾ ಬರ್ತಿದೆಯಲ್ಲ, ರಜಕ್ಕೆ ಹೋಗೋಣ ಅಂತ ಹೇಳಿ ನಾವು ಹೋಗೋ ಏನು ಪ್ಲ್ಯಾನ್ ಏನಿರಲಿಲ್ಲ. ಹಾಗಾಗಿ ಒಂದಿನ ಮುಂಚೆನೇ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಲಿ ಅಂತ ಹೇಳಿ ನಮ್ಮಪ್ಪ ಬಂದು ಬಾಗ್ನನ ಕೊಟ್ಬಿಟ್ಟು ಹೋದರು. ನೋಡ್ತಾ ಇದ್ದೀರಲ್ಲ, ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಕೆಲವ್ರಿಗೆ ಕೊಡೋರು ಇರೋದಿಲ್ಲ, ಅಣ್ಣ ಇರೋದಿಲ್ಲ, ತಮ್ಮ ಇರೋದಿಲ್ಲ. ಕೆಲವ್ರು ಇದ್ರೂ ಅಷ್ಟು ಕೇರಿಂಗ್ ಮಾಡೋದಿಲ್ಲ. ಬಟ್ ನಮ್ಮ ಅಣ್ಣ ಕಳಿಸಿರೋದು ತುಂಬಾ ಖುಷಿ ಆಯಿತು. ಮುಂಚೆನೇ ಸೀರೆ ಎಲ್ಲ ತಗೊಂಬಂದು ಇಟ್ಕೊಂಡು ಕಳಿಸಿದ್ದಾನಂತೆ. ನಮ್ಮ ಅಕ್ಕ ಫೋನಲ್ಲಿ ಅದೇ ಮಾತಾಡ್ತಿದ್ದು. ಇದ್ದಿದ್ರಲ್ಲಿ ನೆನೆಸ್ಕೊಂಡು ಕೊಡ್ತಾರಲ್ಲ ಅಂತ ಹೇಳಿ ನಮ್ಮ ಅಕ್ಕವ್ರು ನಮ್ಮ ಅಮ್ಮನ ಮನೆ ಹತ್ರ ಇರೋದ್ರಿಂದನೇ ಅವ್ರಿಗೂ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ನೋಡ್ತಾ ಇದ್ದೀರಲ್ಲ, ನನ್ನ ಮಗಳನ್ನ ಆವತ್ತು ಗೌರಿ ಹಬ್ಬದ ದಿನ ರೆಡಿ ಮಾಡಿದ್ದೆ. ಸಿಕ್ಕಾಪಟ್ಟೆ ಮುದ್ದಾಗಿ ಕಾಣ್ತಿದ್ಲು, ಒಳ್ಳೆ ಗೊಂಬೆ ಥರ ಕಾಣ್ತಾ ಇದ್ಲು. ನಾನು ರೆಡಿ ಮಾಡೋಕ್ಕೆ ಹೋಗಲ್ಲ, ಅದು ಜಾಸ್ತಿ ದೃಷ್ಟಿ ಆಗುತ್ತೆ ಅಂತ. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇದ್ಲು. ಅವ್ರ ಅಪ್ಪನೂ ನೋಡಿ ಜಾಸ್ತಿ ಖುಷಿ ಪಡ್ತಾಯಿದ್ರು. ಈ ವಾಟ್ಸಪ್ಪಲ್ಲಿ ಸ್ಟೇಟಸ್ಗೆಲ್ಲ ಹಾಕಿದ್ರೆ ಕಮೆಂಟ್ಸ್ಗಳು ತುಂಬ ಚೆನ್ನಾಗಿ ಬಂದಿದ್ದು, ರಿಪ್ಲೈನೂ ಚೆನ್ನಾಗಿ ಬಂದಿತ್ತು. ಅವ್ರು ನೋಡಲಿ ಇವ್ರು ನೋಡಲಿ ಅಂತ ಅಲ್ಲ, ವರ್ಷಕ್ಕೊಂದು ಹಬ್ಬ ನಮ್ಮನೆಗೆ ಅವಳೇ ಪುಟ್ಟ ಗೌರಿ. ಹಾಗಾಗಿ ತುಂಬ ಚೆನ್ನಾಗಿ ಕಾಣ್ತಿದ್ಲು. ಈ ಫ್ರಾಕಲ್ಲಿ ಮಾತ್ರ ಮುದ್ದಾಗಿ ಕಾಣ್ತಿದ್ಲು. ಅವಳು ಸಣ್ಣಗಿರೋದಕ್ಕೆ ಗೊಂಬೆ ಥರನೇ ಕಾಣ್ತಾ ಇದ್ಲು. ವೈಟ್ ಇರೋದ್ರಿಂದ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇದ್ಲು. ಇದು ಗೌರಿ ಹಬ್ಬದ್ದು ಬ್ಲಾಗ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಗಣೇಶ ಹಬ್ಬಕ್ಕೆ ನಾವು ಎಲ್ಲೋಗಿದ್ದು ಅಂತ ಹೇಳಿದರೆ ದೇವಸ್ಥಾನಕ್ಕೆ ಹೋಗಿದ್ದು. ಆಂಜನೇಯನ ದೇವಸ್ಥಾನ, ಮಾಮೂಲಿ ನಾವು ಹೋಗ್ತೀವಲ್ಲ ಆ ದೇವಸ್ಥಾನಕ್ಕೇ ಹೋಗಿದ್ದು. ನಾವು ಗಣೇಶ ಇಟ್ಟಿರ್ತಾರಲ್ಲ, ನೋಡ್ಕೊಂಬರೋಣ ಎಲ್ಲಾದ್ರೂ ಹೋಗಿ. ನಮ್ಮ ಏರಿಯಾದಲ್ಲೇ 1-2 ಇಟ್ಟಿದ್ರು, ಹೋಗಿ ಬಂದಿದ್ದು. ಬಟ್ ಎಲ್ಲಾದರೂ ಹೊರಗಡೆ ಹೋಗಿ ಬರೋಣ, ಅಲ್ಲೇ ಹೊರಗಡೆ ಊಟ ಮಾಡ್ಕೊಂಬರೋಣ ಅನ್ನೋ ಪ್ಲ್ಯಾನಿಂಗ್ ಇತ್ತು. ಬಟ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ಯಾಕಾದರೂ ಬಂದವು ಮನೆಯಿಂದ ಆಚೆ ಅಂತ ಅನ್ನಿಸ್ತಾ ಇತ್ತು. ಹಾಗೆಯೇ ನಾವು ಮಾಮೂಲಿ ಹೋದಂಗೆ ನಾವು ದರ್ಶನ ಮಾಡಿಕೊಂಡು ಹಾಗೆ ಬಂದು, ದರ್ಶನನೂ ಸಹ ತುಂಬ ಚೆನ್ನಾಗಾಯಿತು. ನಾವು ಇಲ್ಲೆಲ್ಲಾದರೂ ಪುಟ್ಟ ಗಣೇಶ ಮಣ್ಣಿಂದ ಇಟ್ಟಿರ್ತಾರೆ ಎಲ್ಲಾದರೂ ಸೈಡಲ್ಲಿ, ಎಲ್ಲ ದೇವಸ್ಥಾನದಲ್ಲಿ ಇಟ್ಟಿರ್ತಾರೆ ಅಂತ ಅಂದ್ಕೊಂಡು, ಬಟ್ ಇಟ್ಟಿರಲಿಲ್ಲ. ಬಟ್ ಈ ದೇವಸ್ಥಾನಕ್ಕೆ ಬಂದಿದ್ದು ತುಂಬ ಖುಷಿಯಾಯಿತು. ಶನಿವಾರ ಆಗಿರೋದ್ರಿಂದ ಪ್ರತಿ ಶನಿವಾರ ನಮ್ಮ ಮನೆಯವರು
ಅಂದರೆ ಹಸ್ಬೆಂಡು ಬರ್ತಾ ಇರ್ತಾರೆ. ಬಟ್ ಹಬ್ಬದ ದಿನ ಬಂದಿರೋದ್ರಿಂದ ನಾನೂ ಪಾಪು ಬಂದು ಯೂಶ್ವಲಿ ಶನಿವಾರ ಏನಾದರೂ ಕೆಲಸ ಆಗಿ ನಾವು ಪೂಜೆ ಎಲ್ಲ ಮುಗಿಸಿದ್ರೆ ನಾನು ಅವ್ರ ಜೊತೆ ಬಂದೋಗ್ತೀನಿ. ಇಲ್ಲಾಂದರೆ ಅವರು ಕಂಪಲ್ಸರಿ ಬಂದೋಗ್ತಾರೆ. ಇನ್ನು ನಾರ್ಮಲ್ ಟೈಮಲ್ಲೆಲ್ಲ ಬಂದರೆ ಈ ವಾಟರ್ದು ಏನಿದೆ ಈ ಲೈಟಿಂಗ್ಸ್ ಎಲ್ಲ ಏನೂ ಆನ್ ಆಗಿರಲ್ಲ. ಕ್ಲೀನಾಗಿ ಇಟ್ಕೊಂಡಿರ್ತಾರೆ ಅಷ್ಟೇ. ನೀಟಾಗಿ ಕಾಣ್ತಾ ಇರುತ್ತೆ ಅದನ್ನೇ. ನೀರಿಲ್ಲದೆ ಇರಲಿ ಇಲ್ದಲೇ ಇರಲಿ ನೀಟಾಗಿ ಚೆನ್ನಾಗಿ ಕಾಣ್ತಾ ಇರುತ್ತೆ. ಬಟ್ ಇವತ್ತೆಲ್ಲ ಆನ್ ಮಾಡಿದರು ನನ್ನ ಮಗಳಿಗೆಲ್ಲ ತೋರಿಸ್ಕೊಂಡು ಬಂದು ಹಾಗೆ ಕೆಲವೊಂದು ಫೋಟೋಸ್ ಹಾಕಿದ್ದೀನಿ. ಈ ಸರಿ ಗೌರಿ ಗಣೇಶ ಅಂತೂ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಕೆಲವೊಂದು ಫೋಟೋಸ್ಗಳನ್ನಂತೂ ನೋಡ್ತಾ ಇದ್ದೆ ಕೆಲವೊಂದೆಲ್ಲ ನೆನಪಾಗ್ತಾ ಇರುತ್ತೆ. ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಪೂಜೆನೂ ಅಷ್ಟೇ ಚೆನ್ನಾಗಾಯಿತು. ನಾವೇನು ಕೇಳಲೇ ಇಲ್ಲ ಅಲ್ಲೇ ಏನು ಪೂಜೆ ಮಾಡೋರು ಪೂಜಾರಿ ಇದ್ದವರು ಪಾಪುನ ದೇವ್ರ ಪಾದಕ್ಕೆ ಅವಳು ಮಾತಾಡೋದೆಲ್ಲ ನೋಡ್ಬಿಟ್ಟು ಅವರೇ ದೇವ್ರಿಗೆ ಮುಟ್ಟಿಸ್ಕೊಟ್ರು. ನಮ್ಮ ಮನೆಯವ್ರಿಗಂತೂ ಖುಷಿ ತಡ್ಕೊಳಕ್ಕಾಗಿಲ್ಲ. ಫಸ್ಟೇ ಅವ್ರ ಬಾಸ್ ಆಂಜನೇಯ ಅದನ್ನು ಅವರೇ ಮುಟ್ಟಿಸ್ಕೊಟ್ರಲ್ಲ ಅಂತ ಹೇಳಿ ನನ್ನ ಮಗಳು ದೇವ್ರ ಮಟ್ಟಿ ಬಂದುಬಿಟ್ಲು ಅಂತ ಖುಷಿ ಆಗಿಬಿಟ್ರು ನಮ್ಮ ಮನೆಯ ಹಸ್ಬೆಂಡು. ಹಾಗೆಯೇ ಎಲ್ಲ ದೇವ್ರುಗಳನ್ನು ಅಲ್ಲೇ ಇಟ್ಟಿದ್ರು, ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗೆ ನಾವು ದರ್ಶನ ಮುಗಿಸ್ಕೊಂಡು ನೆಕ್ಸ್ಟು ಹಾಗೆ ಸ್ವಲ್ಪ ಹೊರಗಡೆ ಎಲ್ಲ ಓಡಾಡಿಕೊಂಡು ಬಂದು ದೇವ್ರ ಮುಂದೆ ಇಟ್ಟಿದ್ದು ಬಾಳೆಹಣ್ಣು ಕೊಟ್ಟಿದ್ದರು. ನನ್ನ ಮಗಳು ಕೈಯಲ್ಲೇ ಇಟ್ಕೊಂಡಿದ್ಲು. ನಾನು ಹಾಗೆ ಸಿಂಪಲ್ಲಾಗಿ ಒಂದು ಟಾಪ್ ಹಾಕ್ಕೊಂಡು ರೆಡಿಯಾಗಿ ಬಂದಿದ್ದೆ. ಹೊರಗಡೆ ಬರೋ ಪ್ಲ್ಯಾನೇ ಇರಲಿಲ್ಲ. ಹಾಗಾಗಿ ಮನೆಯಲ್ಲೇ ಇದ್ರಲ್ಲ ಹಸ್ಬೆಂಡು ಹೋಗಿ ಬರೋಣ ಅಂತ ಹೇಳಿದ್ರು. ಹಾಗಾಗಿ ಅವರಂತೂ ಮನೆಯಲ್ಲಿದ್ದರೆ ಎಲ್ಲ ಅವ್ರಿಗೂ ಬೇಜಾರಾಗಿರುತ್ತೆ ಅಂತ ಎಲ್ಲಾದರೂ ಕರ್ಕೊಂಡು ಹೋಗ್ತಾನೆ ಇರ್ತಾರೆ. ನನ್ನ ಮಗಳು ಇವೆಲ್ಲ ನೋಡಿ ಸಿಕ್ಕಾಪಟ್ಟೆ ಖುಷಿಪಟ್ಟಳು. ಫಸ್ಟ್ ಟೈಮ್ ಇವೆಲ್ಲ ತೋರಿಸಿದ್ದು ನಾವೂ. ಈ ವೆದರ್ ಚೇಂಜ್ ಆಗ್ತಿರೋದ್ರಿಂದ ಅಷ್ಟು ನಾವು ಹೊರಗಡೆ ಎಲ್ಲ ಓಡಾಡ್ತಾ ಇಲ್ಲ. ಯಾರಿಗೆ ನೋಡಿದ್ರು ಜ್ವರ ಕೆಮ್ಮು ಆ ಥರ ಬರ್ತಿರೋದ್ರಿಂದ ಮಗು ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ನಾವು ಹೊರಗಡೆ ಜಾಸ್ತಿ ಓಡಾಡಲ್ಲ, ಮಗುನೂ ಅಷ್ಟೇ ಜಾಸ್ತಿ ಎಲ್ಲೂ ಓಡಾಡಿಸ್ತಾ ಇಲ್ಲ. ಈ ಗೌರಿ ಗಣೇಶ ಅಂತೂ ತುಂಬ ಮನ್ಸಿಗೆ ತುಂಬ ಸಮಾಧಾನ ಇತ್ತು. ಹಾಗಂತ ಹೇಳ್ತಾ ಇರೋ ಹಸ್ಬೆಂಡು ಸಹ ನಾವು ಅಷ್ಟೇ. ತುಂಬ ಸಮಾಧಾನ ಅನ್ನಿಸ್ತಾ ಇತ್ತು ಮನಸ್ಸಿಗೆ. ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಈ ವರ್ಷ ಫೆಸ್ಟಿವಲ್ ಆಗಿರ್ಬೋದು, ಗೌರಿ ಗಣೇಶ ಆಗಿರ್ಬೋದು ಮತ್ತು ವರಮಹಾಲಕ್ಷ್ಮಿ ಆಗಿರ್ಬೋದು ಎಲ್ಲನೂ ಅಷ್ಟೇ. ನನ್ನ ಮಗಳಿರೋದ್ರಿಂದ ಪ್ರತಿಯೊಂದು ಹಬ್ಬನೂ ಒಂಥರ ಸ್ಪೆಷಲ್ ಅನ್ನಿಸುತ್ತೆ. ಸೆಲೆಬ್ರೇಟ್ ಮಾಡಬೇಕು ಅಂತ ಅನಿಸುತ್ತೆ ಮಗು ಇರೋದ್ರಿಂದ ಆದ್ರೂ. ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಮನೇಲಿ ನಾವೇನು ಹಬ್ಬದ ಊಟ ಅಂತ ಏನೂ ಮಾಡಿರಲಿಲ್ಲ. ಇಬ್ಬರಿರೋದ್ರಿಂದ ಏನೂ ಖಾಲಿ ಆಗೋದಿಲ್ಲ. ಹಾಗಾಗಿ ನಾವು ಪಾಯಸ ಜಾಮೂನ್ ಮಾಡಿಕೊಂಡು ಅನ್ನ ಸಾಂಬಾರು ಮಾಡ್ಕೊಂಡಿದ್ದು ಅಷ್ಟೇ. ನೋಡ್ತಾ ಇದ್ದೀರಲ್ಲ ನನ್ನ ಮಗಳು ಫುಲ್ ಎಂಜಾಯ್ ಮಾಡ್ತಾವಳೆ ಅವ್ರ ಅಪ್ಪನ ಜೊತೆ. ಹೊರಗಡೆ ಬಂದರೆ ನನ್ನ ಹತ್ರ ಅಂತೂ ಅವಳು ಜಾಸ್ತಿ ಇರೋದೇ ಇಲ್ಲ. ನಾನು ಎತ್ಕೊಳ್ಳೋಕೆ ಹೋಗಲ್ಲ. ಯಾಕಂದರೆ ಡೈಲಿ ಎತ್ಕೊಂಡು ನಮಗೂ ಬೇಜಾರಾಗಿರುತ್ತೆ. ಹಾಗಾಗಿ ನಮ್ಮ ಮನೆಯವ್ರು ಏನಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ. ಅವ್ರ ಮಗಳು ಏನು ಮಾಡಿದ್ರೂ ಸರಿಯೇ. ಎಲ್ಲರ ಮನೆಯಲ್ಲೂ ಹಸ್ಬೆಂಡ್ಗಳು ರಜೆ ಇದ್ದರೆ ಸಾಕು ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಈ ಹೊರಗಡೆ ಹೋಗೋದಾಗಿರ್ಬೋದು ಎಲ್ಲ ಜಾಸ್ತಿ ಮಾಡ್ತಾರೆ. ಬಟ್ ನಮ್ಮ ಮನೇಲಿ ಆ ಥರ ಅಲ್ಲ. ಅವ್ರಿಗೇನಾದ್ರು ರಜೆ ಇದ್ದರೆ ನಮ್ಮ ಜೊತೆನೇ ಇರ್ತಾರೆ. ನಮ್ಮನ್ನೇ ಹೊರಗಡೆ ಕರ್ಕೊಂಡು ಹೋಗೋದು, ನಮ್ಮ ಜೊತೆನೇ ಊಟ ಮಾಡೋದು, ತಿಂಡಿ ಮಾಡೋದು, ಆಟ ಆಡೋದು. ಅವ್ರ ಮಗಳಾಗಿರ್ಬೋದು ನಾನಾಗಿರ್ಬೋದು ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಮತ್ತು ಟೈಮ್ ಜಾಸ್ತಿ ಕೊಡ್ತಾರೆ ನಮಗೆ ಅಂತ. ಅವರು ಬೇರೆ ಯಾರನ್ನೂ ಹೇಳ್ಕೊಳ್ಳೋ ಅಂಥ ಯಾರು ಫ್ರೆಂಡ್ಸ್ಗಳಂತೂ ಒಬ್ಬರೂ ಇಲ್ಲ, ನನಗೆ ಗೊತ್ತಿರೋಂಗೆ ಇಲ್ಲ. ಅವರಿಗೆ ನಾವೇ ಫ್ರೆಂಡ್ಸು, ನಮ್ಮ ಜೊತೆನೇ ಕಿತ್ತಾಡ್ತಾರೆ, ನಮ್ಮ ಜೊತೆನೇ ಚೆನ್ನಾಗಿರ್ತಾರೆ. ನಮಗೆ ಜಾಸ್ತಿ ಟೈಮ್ ಕೊಟ್ಟು ಇಂಪಾರ್ಟೆಂಟ್ ಜಾಸ್ತಿ ಕೊಡ್ತಾರೆ. ಇದು ಗಣೇಶ ಹಬ್ಬದ ನೆಕ್ಸ್ಟ್ ಡೇ ವ್ಲಾಗು. ಈ ಫ್ರಾಕ್ ಹಾಕಿ ಫೋಟೋ ತೆಗ್ದೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು ನನ್ನ ಮಗಳು. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಗೋಷ್ಟು ಕೆಲವೊಂದು ಕ್ಲಿಪ್ಪಿಂಗ್ ತೊಗೊತಾ ಇದ್ದೀನಿ ಅಷ್ಟೇ. ಇನ್ನು ಹೋಗ್ತಾ ಚೆನ್ನಾಗಿ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ವಿಡಿಯೋ ನೋಡಿರೋದಕ್ಕೆ ಥ್ಯಾಂಕ್ ಯು.